ರಿಯಲ್ ಲೈಫ್ ನಟನ ರಿಯಲ್ ಮುಖವಾಡ ಈಗ ಬಯಲಾಗಿದೆ. ಮದುವೆ ಹೆಸರಲ್ಲಿ 10 ವರ್ಷ ಕಾಮದಾಟವನ್ನು ಆಡಿದ್ದಾನೆ ಈತ. ಚಿತ್ರರಂಗದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಈ ನಟನ ಕರಾಳ ಮುಖ. ಹಾಗಾದರೆ ಆತ ಏನು ಮಾಡ್ದ, ಯಾರ್ಯಾರ ಜೊತೆ ಏನೇನಾಯಿತು, ಯಾವ ರೀತಿಯಾಗಿ ಮೋಸವನ್ನು ಮಾಡಿದ, ಆತನ ರಿಯಲ್ ಮುಖವಾಡ ಏನೋ ಹಂಗೋದ್ರೆ ನೋಡಿ. ಮದುವೆ ಹೆಸರಲ್ಲಿ ಈತ 10 ವರ್ಷ ಕಾಮದಾಟವನ್ನು ಆಡಿದ್ದಾನೆ, ಅಂದರೆ ಮೋಸ ಮಾಡಿಸಿದ್ದಾನೆ ನಂಬಿಸಿ. ಚಿತ್ರರಂಗದಲ್ಲಿ ಸಂಚಲನ ಮೂಡಿಸ್ತಾ ಇದೆ ನಟನ ಕರಾಳತೆ ಆ ರೀತಿಯಾಗಿದೆ. ಧುರಂಧರ್ ನಟ ನದೀಮ್ ಖಾನ್ ಏನಿದ್ದಾರೆ, ಅವರ ಬಂಧನ ಹಾಕಿದೆ. ಮನೆ ಕೆಲಸದ ಅವಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಹಲವು ವರ್ಷಗಳ ಕಾಲ ಲೈಂಗಿಕ ಶೋಷಣೆ ನಡೆಸಿದ್ದಾರೆ ನಟ ನದೀಮ್ ಖಾನ್. 2015ರಲ್ಲಿ ನದೀಮ್ ಖಾನ್ ಅವರನ್ನು ಸಂತ್ರಸ್ತ ಭೇಟಿ ಮಾಡಿರ್ತಾರೆ. ಮನೆ ಕೆಲಸದವಳನ್ನಾಗಿ ಕೆಲಸಕ್ಕೆ ಸೇರಿಸಿಕೊಂಡಿರ್ತಾರೆ ಈ ನಟ. ಆನಂತರ ಇದು ದೈಹಿಕ ಸಂಪರ್ಕಕ್ಕೆ ಒತ್ತಾಯ ಮಾಡಿರ್ತಾರೆ. ತಿರುಗಿರುತ್ತೆ. ಮದುವೆಯ ಭರವಸೆಯನ್ನು ನೀಡಿ 10 ವರ್ಷ ಅವ್ರ ಜೊತೆ ಸಂಪರ್ಕದಲ್ಲಿರ್ತಾರೆ, ಶೋಷಣೆ ಮಾಡಿರ್ತಾರೆ ಲೈಂಗಿಕವಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಕೆಲಸದ ಮಹಿಳೆ ಈಗ ಮುಂಬೈ ಪೊಲೀಸರಿಗೆ ದೂರು ನೀಡಿದ್ದಾಳೆ. 0 FIR ದಾಖಲಿಸಿ ಪೊಲೀಸರಿಂದ ತನಿಖೆ ಆಗ್ತಾ ಇದೆ. ಧುರಂಧರ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಯಿತು. ಆ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ನಟನ ಬಗ್ಗೆ ಒಂದು ಆರೋಪ ಕೇಳಿ ಬರ್ತಾ ಇದೆ. 10 ವರ್ಷದಿಂದ ಈತ ಒಬ್ಬ ಮಹಿಳೆಗೆ ನಂಬಿಸಿ ಮೋಸ ಮಾಡಿದ್ದಾನೆ, ಮದುವೆ ಆಗ್ತೀನಿ ಅಂತ ಹೇಳಿ. ಅದು ಮನೆ ಕೆಲಸದ ಮಹಿಳೆ. 2015ರಲ್ಲಿ ಪರಿಚಯ ಆಗಿರ್ತಾರೆ. ಆಗ ಮನೆಗೆ ಕರೆಸ್ಕೊಂಡು ಇಟ್ಕೊಂಡಿರ್ತಾರೆ, ಅಂದರೆ ಮನೆ ಕೆಲಸದವರು ಹಾಕಿ. ಅದು ಹಂಗೆ ಏನಾಗುತ್ತೆ ಅಂದರೆ ಇವರಿಬ್ಬರ ಮಧ್ಯೆ ಒಂದು ದೈಹಿಕ ಸಂಪರ್ಕಕ್ಕೆ ಹೋಗುತ್ತೆ. ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಆರೋಪ ಬಂದಿದೆ. 10 ವರ್ಷಗಳಿಂದ ಇವರಿಗೆ ನಂಬಿಸಿರ್ತಾರೆ, ನಾನು ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟಿರ್ತಾರೆ. ಆದರೆ ಆ ಭರವಸೆ ಸುಳ್ಳು ಆಗಿದೆ. ಅದಕ್ಕೆ ಆ ಮನೆ ಕೆಲಸದ ಮಹಿಳೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ನನಗೆ ಮೋಸ ಆಗಿದೆ, ಅನೇಕ ವರ್ಷಗಳಿಂದ ಲೈಂಗಿಕ ಶೋಷಣೆಯನ್ನು ಮಾಡ್ತಾ ಇದ್ರಂತಿವ್ರು, ಅವರು ಶೋಷಣೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ 10 ವರ್ಷದಿಂದ ಸುಮ್ಮನೆ ಇದ್ದರು, ಮದುವೆ ಆಗ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಸುಮ್ಮನಿದ್ರು ಅಂತ ಅನಿಸುತ್ತೆ. ಈಗ ಮದುವೆ ಆಗಲ್ಲ ಅಂತ ಹೇಳಿರ್ತಾರೆ, ಅದಕ್ಕೆ ಆ ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2015ರಿಂದ ನಿರಂತರವಾಗಿ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ ಇವರ ಈ ಒಂದು ದೌರ್ಜನ್ಯ ಅಥವಾ ಶೋಷಣೆ. ಮನೆ ಕೆಲಸದ ಮಹಿಳೆಯ ಮೇಲೆ ನಟ ಆಗಿರುವಂತಹ ನದೀಮ್ ಖಾನ್ ಏನಿದ್ದಾರೆ, ಅವರು ಧುರಂಧರ್ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಂಡಿದ್ದರು. ಆ ಸಿನಿಮಾದ ನಟನಿಗೆ ಸಂಕಷ್ಟ ಎದುರಾಗಿದೆ. ಈಗ ಬಂಧನ ಕೂಡ ಆಗಿದೆ. ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕೇಸನ್ನು ದಾಖಲಿಸಿಕೊಂಡು ಮದುವೆ ಆಗ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿರ್ತಾರೆ. 10 ವರ್ಷ ಅವ್ರ ಜೊತೆ ಇರ್ತಾರೆ, ಸಂಪರ್ಕದಲ್ಲಿರ್ತಾರೆ. ಆಮೇಲೆ ಇಲ್ಲ ಅಂತ ಹೇಳಿದ್ದಾರೆ. ಆ ಮಹಿಳೆ ಹೋಗಿ ಮುಂಬೈ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. 0 FIR ಹಾಕಿದ್ದಾರೆ ಪೊಲೀಸರು. ಹಾಕಿ ಈಗ ತೀವ್ರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ನಟನನ್ನು ಬಂಧನ ಮಾಡಿದ್ದಾರೆ. ಈಗಾಗಲೇ ಬಂಧನ ಮಾಡಿ ಏನಾಯಿತು ಎತ್ತ ಅಂತ ಎಲ್ಲ ವಿಚಾರಿಸ್ತಾ ಇದ್ದಾರೆ. ಮತ್ತು ಆ ಮಹಿಳೆಯ ಹತ್ರ ಕೂಡ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಮೋಸ ಆಯಿತು, ನಿಮಗೇನು ಪರಿಹಾರ ಬೇಕು, ಏನು ಎತ್ತ ಅಂತ ವಿಚಾರಿಸ್ತಾರೆ. ಆ ನಟನಿಗೆ ತಕ್ಕಂಥ ಒಂದು ಶಿಕ್ಷೆ ಕೊಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಮಹಿಳೆಗೆ ನಂಬಿಸಿ ಮೋಸ ಮಾಡುವಂತಹ ವಿಚಾರವಾಗಿ ನಟನ ಮೇಲೆ ಕೇಳಿ ಬಂದಿರುವಂಥ ಆರೋಪ ಇದು. 10 ವರ್ಷದಿಂದ, ಈಗೇನು 1-2 ವರ್ಷದಿಂದ ಅಲ್ಲ, 10 ವರ್ಷದಿಂದ ಇದು ನಡೀತಾ ಇದೆ. ಈಗ ಬೆಳಕಿಗೆ ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.